ಹಾಯ್ ಫ್ರೆಂಡ್ಸ್, 33 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಈ 2 ಟಿಪ್ಸ್ ಫಾಲೋ ಮಾಡಿದ್ರೆ ನಿಮಗೆ ಎಲ್ಲೂ ಮಿಸ್ಟೇಕ್ ಅನ್ನೋದೇ ಬರಲ್ಲ. ನೋಡಿ, ಬಟ್ಟೆ ಈ ಥರ ಮಡ್ಚ್ಕೊಂಡು 2 ಲೇಯರ್ ಹಾಕ್ಕೊಳ್ಬೇಕು. ನೋಡ್ಕೊಳ್ಬೇಕು, ನಮಗೆ ಸ್ಲೀವ್ಸ್ಗೆಲ್ಲ ಎಲ್ಲ ಅಡ್ಜಸ್ಟ್ ಆಗುತ್ತೋ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಫ್ರಂಟು ಬ್ಯಾಕು ಸಪ್ರೇಟಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಲೀವ್ಸ್ಗೆ ಸಾಲುತ್ತಾ ಇಲ್ಲ ಅಂತ ನೋಡ್ಕೊಬೇಕು. ನಮಗೆ ಯಾವ ಕಡೆ ಅಡ್ಜಸ್ಟ್ ಆಗುತ್ತೋ ಆ ಸೈಡ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ, ಉದ್ದ ಮೊದಲು ನೋಡಿ ಒಂದು ಸ್ವಲ್ಪ ಕ್ರಾಸ್ ಆಗಿದೆ, ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಅರ್ಧ ಇಂಚು ಮಾರ್ಜಿನ್ಗೆ ಹಾಕಿದ್ದೀನಿ. ನೋಡಿ, 13 ಮೇಲೆ ಅರ್ಧ ಇಂಚು ಮಾರ್ಜಿನ್ಗೆ. ನೋಡಿ, ಈ ಸೈಡು ಅಷ್ಟೇ ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈಗ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಈ ಮೆಥಡ್ನಲ್ಲಿ ಕಟ್ ಮಾಡೋದ್ರಿಂದ ಫಿಟ್ಟಿಂಗ್ ಅನ್ನೋದು ತುಂಬ ಕರೆಕ್ಟಾಗಿ ಬರುತ್ತೆ. ನೋಡಿ, ಶೋಲ್ಡರು 5ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ಕು 2 ಕಾಲಿಗೆ, ಆರ್ಮಲ್ಲು 5 ಮುಕ್ಕಾಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಸಾಕಾಗುತ್ತೆ ಈ ಅಳತೆಗೆ. ಕೆಲವ್ರಿಗೆ 6 ಬೇಕಾಗುತ್ತೆ. ನೋಡಿಕೊಂಡು ನಾವು ಬ್ಲೌಸಲ್ಲಿ ಅಳತೆ ಯಾವ ಥರ ಇರುತ್ತೋ ಆ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಮೇಲೆ 5 ತೊಗೊಂಡಿದ್ದೀವಿ ಶೋಲ್ಡರು, ಅದೇ ಕೆಳಗಡೆ ಅದೇ ಅಳತೆ ತೊಗೊಂಡು ಆರ್ಮಲ್ಗೆ ಒಂದು ಬಾಕ್ಸ್ ಥರ ಹಾಕ್ಕೊಳ್ಬೇಕು. ಸ್ಕೇಲಲ್ಲಿ ಒಂದು ಗೆರೆ ಎಳ್ಕೊಂಡು ನೋಡಿ, 5 ಮುಕ್ಕಾಲು ತೊಗೊಂಡಿದ್ದೀವಿ, ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸು 8 ಕಾಲಿದೆ. ಮಾರ್ಜಿನ್ಗೆ 1.5 ಇಂಚು. 2 ಬೇಕಾದರೂ ಇಟ್ಕೊಳ್ಬೋದು. ನಮಗೆ ಬಟ್ಟೆ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಳ್ಬೋದು. ನೋಡಿ, ಡೀಪ್ ಬಂದು ನಾನು 8 ಮುಕ್ಕಾಲ್ಗೆ ಇಡ್ತಾ ಇದ್ದೀನಿ. ನೋಡಿ, 2 ಮುಕ್ಕಾಲ್ಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಈಗ ಒಂದು ಬಾಕ್ಸ್ ಥರ ಈ ಥರ ಗೆರೆ ಎಳ್ಕೊಳ್ಬೇಕು. ನೋಡಿ, ಭುಜ ಜಾರುತ್ತೆ ಅನ್ನೋ ಪ್ರಾಬ್ಲಮ್ ಇದ್ದರೆ ನೋಡಿ, ಇಲ್ಲಿ ಒಂದು 1/4 ಇಂಚಷ್ಟು ಈ ಥರ ತೆಗೆದ್ರೆ ಆ ಥರ ಭುಜ ಜಾರೋದೇನು ಆಗಲ್ಲ. ನೋಡಿ, ಬ್ಯಾಕಲ್ಲಿ ಲೂಸ್ ಬಂದು 8.5 ಇದೆ. ಮಾರ್ಜಿನ್ಗೆ 1, ಡಾಟ್ಗೆ 1, ಸಾರಿ ನಾನು ಮಾರ್ಜಿನ್ಗೆ ಅಂದೆ. ನೋಡಿ, ಮಾರ್ಜಿನ್ಗೆ 1.5, ಡಾಟ್ಗೆ 1 ಇಂಚಷ್ಟು ಎಕ್ಸ್ಟ್ರಾ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಗೆರೆ ಎಳ್ಕೊಳ್ಬೇಕು. ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ, ಒಂದು ಸರಿ ಮಾರ್ಕ್ ಮಾಡಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಮಾರ್ಜಿನ್ಗೆ 1.5 ಇಂಚಷ್ಟು. ನೋಡಿ, ಎಷ್ಟು ಬರುತ್ತೋ ನಮಗೆ ಸೊಂಟದ ಲೂಸ್ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಮಾಡಿಕೊಂಡು ಡಾಟ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ
ಒಂದು ಗೆರೆ ಎಳ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ನೋಡಿ, ಈಗ ಡೀಪ್ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಆ ಥರ ಶೇಪ್ ತಗೊಳ್ಬೇಕು. ನೋಡಿ, ಆರ್ಮೋಲ್ಗೆ ಈ ಥರ ಶೇಪ್ ತಗೊಳ್ಬೇಕು. ಒಂದು ಕಾಲಿಗೆ ಬ್ಯಾಕಲ್ಲಿ ಇಟ್ಟಿದ್ದೀನಿ ನಾನು. ಈ ಚಿಕ್ಕ ಸೈಜ್ ಬ್ಲೌಸ್ಗೆಲ್ಲ ಸಾಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಆರ್ಮೋಲ್ ಶೇಪ್ ತಗೊಳ್ಬೇಕು. ನೋಡಿ, ಈಗ ನನಗೆ ಆರ್ಮೋಲ್ ಲೂಸು 7.5. ನೋಡಿ, ಕರೆಕ್ಟಾಗಿ 7.5ಗೆ ಬಂದಿದೆ. ನೋಡಿ, ಇನ್ನೊಂದು ಸರಿ ನಾನು ಅಳತೆ ಮಾಡ್ತೀನಿ. ನೋಡಿ, ಕರೆಕ್ಟಾಗಿ ಬಂದಿದೆ 7.5ಗೆ. ನಾವು ಅಳತೆ ತೊಗೊಬೇಕಾದ್ರೆ ಕರೆಕ್ಟಾಗಿ ತೊಗೊಂಬಿಟ್ರೆ ನೀಟಾಗಿ ಬರುತ್ತೆ ಕಟ್ಟಿಂಗು. ನಾವು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ ಕಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ನೀಟಾಗಿ ಸೊಂಟದ ಹತ್ರ ಸ್ವಲ್ಪ ಕ್ರಾಸ್ ಬಂದಿದೆ. ಕೆಲವ್ರಿಗೆ ಸ್ವಲ್ಪ ಸೊಂಟ ಅಗಲ ಇರೋದ್ರಿಂದ ನೋಡಿ ಅಲ್ಲೊಂದು ನಾಚು ಹಾಕ್ಕೊಳ್ಬೇಕು. ಒಂಚೂರು ಒಂದು ಅರ್ಧ ಇಂಚಷ್ಟು ಸ್ವಲ್ಪ ಈ ಥರ ಕ್ರಾಸಾಗಿ ಬಂದಿದೆ. ನೋಡಿ, ಈಗ ಫ್ರಂಟ್ ಪಾರ್ಟು ನೀಟಾಗಿ ಬಟ್ಟೆ ಈ ಥರ 2 ಲೇಯರ್ ಮಡ್ಚ್ಕೊಳ್ಬೇಕು. ನೋಡಿ, ಬ್ಯಾಕ್ ಪಾರ್ಟ್ ಏನಿದೆಯೋ ಅದ್ರ ಮೇಲೆ ನೀಟಾಗಿ ಇಟ್ಕೊಂಡು ನೀಟಾಗಿ ಹೇಗಿದೆಯೋ ಆ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೀಟಾಗಿ ಹೇಗಿದೆಯೋ ಆ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ನೆಕ್ದು ಎಲ್ಲಿ ಶೇಪ್ ಬಂದಿದೆಯೋ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಗೆರೆ ಎಳ್ಕೊಂಡು ಇವಾಗ ಫ್ರಂಟಿದು ಶೇಪ್ ತಗೊಳ್ಬೇಕು. ನೋಡಿ, ಈ ಥರ ನೋಡಿ ಫ್ರಂಟಲ್ಲಿ ಡೀಪು 6.5 ಇಡ್ತಾ ಇದ್ದೀನಿ. 2 ಕಾಲಿಗೆ ಈ ಥರ ಒಂದು ಗೆರೆ ಎಳ್ಕೊಂಡು ನೆಕ್ಕು 2 ಕಾಲು ಇಟ್ಟಿರೋದು. ನೆಕ್ ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಇಟ್ಟರೆ ಸಾಕಾಗುತ್ತೆ. ಕೆಲವ್ರು ಬ್ರಾಡ್ ಕೇಳ್ತಾರೆ, ಹಂಗೆ ಬೇಕು ಅಂದರೆ ಸ್ವಲ್ಪ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ತೆಗಿಬೇಕು. ಫ್ರಂಟ್ ಶೇಪು ನೀವು ಬೆಲ್ಟ್ ಪಟ್ಟಿ ಇದರಲ್ಲೇ ಕಟ್ ಮಾಡ್ತೀವಿ ಅಂದರೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಬ್ಯಾಕ್ ಸೈಡ್ದು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಫ್ರಂಟಲ್ಲಿ ಬೆಲ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡ್ಕೊಳ್ಬೋದು. ಸಪ್ರೇಟಾಗಿ ಮಾಡ್ತೀವಿ ಅಂದರೂ ಮಾಡ್ಬೋದು, ಇದರಲ್ಲೇ ಮಾಡ್ಕೊಳ್ಬೋದು ಬೇಕು ಅಂದರೆ. ನೋಡಿ, 7ಕ್ಕೆ ಚೆಸ್ಟ್ ಲೂಸು ಒಂದು ಮಾರ್ಕ್ ಮಾಡಿಕೊಂಡು ನಾವು ಡಾಟ್ ಪಾಯಿಂಟ್ಗೆ 2.5 ಬಿಟ್ಟಿರ್ತೀವಿ, ಅದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ 1.5. ನೋಡಿ, ಕರೆಕ್ಟಾಗಿ ಬಂತು. ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಒಂದು ರೌಂಡ್ ಶೇಪ್ ತಗೊಳ್ಬೇಕು ಫ್ರಂಟಲ್ಲಿ. ನೋಡಿ, ಇಲ್ಲಿ 3 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನಾವು ಡಾಟ್ ಪಾಯಿಂಟ್ ಹತ್ರ.
ನೋಡಿ 10ವರೆಗೆ ಒಂದು ಮಾರ್ಕು, ಮೇಲೆ ಡಾಟ್ ಪಾಯಿಂಟು. ನೋಡಿ ಇಲ್ಲಿ 3.5 ಬಿಟ್ಟು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 1 ಕಾಲು ಇಂಚಿಗೆ ಡಾಟ್ ಪಾಯಿಂಟ್ ಹಿಡಿಬೇಕು. ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಮೇಲಿಂದ ಬೆಳ್ಪಟ್ಟಿ ಹತ್ರ ನಾನು 5.25ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವು ಇದರಲ್ಲೇ ಬೆಳ್ಪಟ್ಟಿ ಕಟ್ ಮಾಡ್ತೀವಿ ಅಂದರೆ 3.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದರಲ್ಲೇ ಬೆಳ್ಪಟ್ಟಿ ಕಟ್ ಮಾಡ್ಕೊಳ್ಬೋದು. ನೋಡಿ ಈ ಸೈಡು 3.5 ತೊಗೊಂಡಾಗ ಈ ಸೈಡು 3.25 ತೊಗೊಳ್ಬೇಕು. ನೋಡಿ ನೋಡಿ ಈಗ ಆರ್ಮೋಲು ಫ್ರಂಟ್ ಶೇಪು ಈ ಥರ ತಗೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಆರ್ಮಲ್ಲು ನೋಡ್ತಿದ್ದೀನಿ ಎಷ್ಟು ಬರುತ್ತೆ ಅಂತ. ನೋಡಿ 8 ಬಂದಿದೆ. ನಾವು ಅರ್ಧ ಇಂಚು ಡಾಟ್ ಹಿಡಿತೀವಿ, ಆಗ 7.5 ಸರೋಗುತ್ತೆ. ಈಗ ಕಟ್ ಮಾಡಿ ತೆಗಿಬೇಕು. ನೋಡಿ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಮೆಥಡ್ನಲ್ಲಿ ಫಾಲೋ ಮಾಡಿದ್ರೆ ನಿಮಗೆಲ್ಲೂ ಏನು ಹೆಚ್ಚು ಕಮ್ಮಿ ಅನ್ನೋದು ಬರಲ್ಲ. ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಮೈಗೆ ಅಂಟ್ಕೊಳೋ ಥರ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು, ಮತ್ತು ಇಲ್ಲೊಂದು. ನಮಗೆ ಸ್ಟಿಚ್ ಮಾಡೋವಾಗ ಕನ್ಫ್ಯೂಸ್ ಆಗಲ್ಲ, ಈಸಿ ಆಗುತ್ತೆ. ನೋಡಿ ಫ್ರಂಟ್ದು ಅಷ್ಟೇ ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಇಷ್ಟೇ. ನೋಡಿ ನಮಗೆ ಭುಜ ಜಾರುತ್ತೆ ಅಂದಾಗ ನೋಡಿ ಇಲ್ಲಿ 1/4 ಇಂಚಷ್ಟು ಈ ಥರ ತೆಗೆದ್ರೆ ನಿಮಗಾಗ ಭುಜ ಜಾರಲ್ಲ. ನೋಡಿ ಬ್ಯಾಕಲ್ಲೂ ಅಷ್ಟೇ ನೆಕ್ ಕಟ್ ಮಾಡ್ತಾ ಇದ್ದೀನಿ, ಬ್ಯಾಕ್ದು ಡೀಪು. ನೋಡಿ ಫ್ರಂಟಲ್ಲಿ ತೆಗೆದಿರ್ತೀವಿ, ಬ್ಯಾಕಲ್ಲೂ ತೆಗಿಬೇಕು. 1/4 ಇಂಚಷ್ಟು ತೆಗೆದ್ರೆ ಸಾಕಾಗುತ್ತೆ. ನೋಡಿ ತೋಳೀಗ ಈ ಥರ ಬಟ್ಟೆ ಮಡ್ಚ್ಕೊಂಡು 4 ಲೇಯರ್ ಹಾಕ್ಕೊಳ್ಬೇಕು. ನೋಡಿ ಈ ಥರ. ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ಸ್ವಲ್ಪ ಕ್ರಾಸ್ ಏನಾರು ಆ ಥರ ಇದ್ದರೆ ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ಮಾರ್ಜಿನ್ಗೆ ಅರ್ಧ ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಮಾರ್ಜಿನ್ಗೆ ಅರ್ಧ ಇಂಚು ಬಿಟ್ಟು ಬ್ಲೌಸಿನ ಉದ್ದ ಬಂದು 9.25 ಇದೆ. 9.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ 9.25ಗೆ ಮೇಲೆ ಅರ್ಧ ಇಂಚಿಗೆ ಮಾರ್ಜಿನ್ಗೆ. ನೋಡಿ ಇಲ್ಲೂ ಅಷ್ಟೇ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ಡೌನಿಂಗು 3.5. ನೋಡಿ ಒಂದು ಗೆರೆ ಎಳ್ಕೊಂಡು ನೋಡಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಶೋಲ್ಡರ್ ಹತ್ರ ಸ್ಲೀವ್ಸ್ ಹತ್ರ ಅಲ್ಲಿ ಮೇಲೆ ಅದು ಮೇಲೆ ಬರುತ್ತಲ್ವಾ ಶೋಲ್ಡರ್ ಹತ್ರ ಬರೋದಲ್ಲಿ ನೋಡಿ ಇಲ್ಲಿ
5 ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು, ಮಾರ್ಜಿನ್ಗೆ 1.5. ನೋಡಿ ಇಲ್ಲೊಂದು ಗೆರೆ ಹೇಳ್ಕೊಳ್ಬೇಕು. ಆರ್ಮೋಲ್ ಲೂಸ್ 7.5 ಇದೆ. ನಿಮ್ಗೇನಾದರೂ ಸ್ವಲ್ಪ ಲೂಸ್ ಬರುತ್ತೆ ಅಂದರೆ ನೋಡಿ ಇಲ್ಲಿ ಒಂಚೂರು 1/4 ಇಂಚಷ್ಟು ಕ್ರಾಸಾಗಿ ಈ ಥರ ತಗೊಂಡ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಒಂದು ಶೇಪ್ ಕೊಡಬೇಕು. ನೋಡಿ ನೋಡಿ ಇಲ್ಲಿಂದ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಷ್ಟು ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ ಇಷ್ಟೇ, ನೀಟಾಗಿ ಕಟ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಸ್ಲೀವ್ಸ್ ಅನ್ನೋದು. ನಿಮ್ಗೆ ಹಾಕ್ಕೊಂಡಾಗೆ ಖುಷಿಯಾಗುತ್ತೆ, ಆ ಥರ ಫಿಟ್ಟಿಂಗಲ್ಲಿ ಬರುತ್ತೆ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ, ಮೇಲೆ ಒಂದು ನಾಚ್ ಹಾಕ್ಕೊಂಡು ಮೇಲೆ 2 ಲೇಯರ್ ಎತ್ಕೊಂಡು ನೋಡಿ ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ಫ್ರಂಟ್ಗೆ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ ಇವಾಗ ಮೇನ್ ಬ್ಲೌಸ್ ಏನಿದೆ ಹಾಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಫಸ್ಟು ತೋಳು ಕಟ್ ಮಾಡ್ಕೊಳ್ಬೇಕು, ಈಸಿ ಆಗುತ್ತೆ ನಮಗೆ. ನೋಡಿ ಈ ಥರ ನೀಟಾಗಿ ಮಡಚ್ಕೊಂಡು ನೋಡಿ ಲೈನಿಂಗು ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ಈ ಥರ ಕಟ್ ಮಾಡಬೇಕು. ನೋಡಿ ಬ್ಯಾಕ್ ಪಾರ್ಟ್ ಈಗ ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಬಟ್ಟೆ ಶಾರ್ಟೇಜ್ ಬರುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಎಲ್ಲ. ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಬೇಕು. ನೋಡಿ ನೀಟಾಗಿ ಈ ಥರ ಕಟ್ ಮಾಡಿದ್ರೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಫ್ರಂಟ್ ಪಾರ್ಟು ನಾನು 2 ಸಪ್ರೇಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಬಟ್ಟೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಹಾಕ್ಕೊಂಡೆ ಕಟ್ ಮಾಡೋದು. ನಾನು 2 ಒಟ್ಟಿಗೆ ಹಾಕಿ ಕಟ್ ಮಾಡ್ಕೊಳ್ಳಲ್ಲ. ನೋಡಿ ಈ ಥರ ನೀಟಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಫ್ರಂಟ್ ಪಾರ್ಟು ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.